ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 4 ಸಂಡೇ ಸ್ಪೆಷಲ್ ಮೀಟಿಂಗ್. ಭಾನುವಾರ ಬೆಳಗ್ಗೆ ಬೆಂಗಳೂರಿನ ರಸ್ತೆಗಳು ಮೌನವಾಗಿದ್ದವು. ಐಟಿ ಪಾರ್ಕ್ನ ಆ ದೊಡ್ಡ ಕಟ್ಟಡದ ಮುಂದೆ ಜನಜಂಗುಳಿ ಇರಲಿಲ್ಲ. ಆದರೆ ಆಫೀಸ್ನ ಗೇಟ್ ಬಳಿ ವಿಕ್ರಮ್ ತನ್ನ ಕಪ್ಪು ಬಣ್ಣದ ಐಷಾರಾಮಿ ಕಾರನ್ನು ನಿಲ್ಲಿಸಿದನು. ಇವತ್ತು ಆಫೀಸ್ಗೆ ರಜೆ ಇದ್ದರೂ ವಿಕ್ರಮ್ ಮತ್ತು ಸಾಕ್ಷಿ ಇಬ್ಬರೂ ಒಂದು ಸ್ಪೆಷಲ್ ಮೀಟಿಂಗ್ಗಾಗಿ ಬರಲು ಮೊದಲೇ ಪ್ಲಾನ್ ಮಾಡಿದ್ದರು. ವಿಕ್ರಮ್ ಕ್ಯಾಶುವಲ್ ಆಗಿ ಬಿಳಿ ಶರ್ಟ್ ಮತ್ತು ಜೀನ್ಸ್ ಧರಿಸಿದ್ದನು. ಅವನ ಕೈಯಲ್ಲಿ ಆಫೀಸ್ನ ಮಾಸ್ಟರ್ ಕೀ ಇತ್ತು. ಲಿಫ್ಟ್ ಹತ್ತಿ 12ನೇ ಮಹಡಿಗೆ ತಲುಪಿದಾಗ ಅಲ್ಲಿನ ಶಾಂತತೆ ಅವನಿಗೆ ಒಂದು ರೀತಿಯ ವಿಚಿತ್ರ ಖುಷಿ ನೀಡುತ್ತಿತ್ತು. ಯಾರೂ ಇಲ್ಲದ ಆ ವಿಶಾಲವಾದ ಆಫೀಸ್ ಇವತ್ತು ಕೇವಲ ಅವರಿಬ್ಬರ ಪ್ರೇಮದ ಸಾಮ್ರಾಜ್ಯದಂತೆ ಕಾಣುತ್ತಿತ್ತು. ವಿಕ್ರಮ್ ತನ್ನ ಕ್ಯಾಬಿನ್ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದಂತೆ ಸ್ವಲ್ಪ ಸಮಯದಲ್ಲೇ ಸಾಕ್ಷಿ ಕೂಡ ಅಲ್ಲಿಗೆ ಬಂದು ತಲುಪಿದಳು. ಇವತ್ತು ಅವಳು ಆಫೀಸ್ ಯೂನಿಫಾರ್ಮ್ ಬದಲಿಗೆ ಕೆಂಪು ಬಣ್ಣದ ಕುರ್ತಾ ಮತ್ತು ಬಿಳಿ ಲೆಗ್ಗಿಂಗ್ಸ್ ಧರಿಸಿದ್ದಳು. ಅವಳ ಈ ಹೊಸ ಅವತಾರ ವಿಕ್ರಮ್ನ ಕಣ್ಣುಗಳಿಗೆ ಹಬ್ಬದಂತಿತ್ತು. ಗುಡ್ ಮಾರ್ನಿಂಗ್ ಸರ್, ಸಂಡೇ ಕೂಡ ಆಫೀಸ್ಗೆ ಕರೆಯಿಸಿ ಕೆಲಸ ಮಾಡಿಸ್ತಿದ್ದೀರಾ ಅಂದ್ರೆ ನೀವು ನಿಜಕ್ಕೂ ತುಂಬಾ ಸ್ಟ್ರಿಕ್ಟ್ ಬಾಸ್ ಎಂದು ನಗುನಗುತ್ತಾ ಸಾಕ್ಷಿ ಒಳಗೆ ಬಂದಳು. ವಿಕ್ರಮ್ ಅವಳನ್ನು ದಿಟ್ಟಿಸಿ ನೋಡುತ್ತಾ, ಇವತ್ತು ಆಫೀಸ್ ಕೆಲಸಕ್ಕಿಂತ ನಮಗೆ ಪರ್ಸನಲ್ ಆಗಿ ಚರ್ಚೆ ಮಾಡಬೇಕಾದ ವಿಷಯಗಳು ತುಂಬಾನೇ ಇದೆ ಸಾಕ್ಷಿ. ರಜೆ ದಿನದ ಈ ಮೀಟಿಂಗ್ ನಮಗೆ ಇನ್ನೂ ಹೆಚ್ಚು ಹತ್ತಿರವಾಗಲು ಒಂದು ಒಳ್ಳೆ ಅವಕಾಶ ಅಲ್ವಾ ಎಂದನು. ವಿಕ್ರಮ್ ಸಾಕ್ಷಿಯನ್ನು ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಹೊರಗೆ ಬೆಂಗಳೂರಿನ ಸುಂದರ ದೃಶ್ಯ ಕಾಣುತ್ತಿತ್ತು. ನೋಡು ಸಾಕ್ಷಿ, ಇವತ್ತು ಈ ಇಡೀ ಆಫೀಸ್ನಲ್ಲಿ ನಾವಿಬ್ಬರೇ ಇರೋದು. ಫೋನ್ ಕರೆಗಳಿಲ್ಲ, ಮೀಟಿಂಗ್ಗಳ ಕಿರಿಕಿರಿ ಇಲ್ಲ. ಇವತ್ತು ನಮ್ಮ ನಡುವಿನ ಈ ಹೊಸ ಪ್ರಾಜೆಕ್ಟ್ ಅನ್ನು ಇನ್ನೂ ಆಳವಾಗಿ ಸ್ಟಡಿ ಮಾಡೋಣ ಎಂದು ಅವಳ ಕಿವಿಯ ಹತ್ತಿರ ಮಂದವಾಗಿ ಹೇಳಿದನು. ಸಾಕ್ಷಿ ಅವನ ಭುಜದ ಮೇಲೆ ತಲೆಯಿಟ್ಟು, ಸರ್, ನಿಮ್ಮ ಈ ಹೊಸ ಪ್ರಾಜೆಕ್ಟ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇವತ್ತು ನಮ್ಮ ಪ್ರೇಮದ ಇಂಜಿನ್ಗೆ ಸರಿಯಾದ ಸರ್ವಿಸಿಂಗ್ ಬೇಕಾಗಿದೆ ಅನ್ಸುತ್ತೆ. ನೀವು ಎಷ್ಟು ಹಾರ್ಡ್ ಆಗಿ ಕೆಲಸ ಮಾಡ್ತೀರಾ ಅಂತ ನನಗೆ ಆಗಲೇ ಗೊತ್ತಾಗಿದೆ ಎಂದು ತುಂಟತನದಿಂದ ಪಿಸುಗುಟ್ಟಿದಳು. ವಿಕ್ರಮ್ ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡು ಸೋಫಾದ ಮೇಲೆ ಕುಳ್ಳಿರಿಸಿದನು. ನನ್ನ ಸರ್ವಿಸಿಂಗ್ ಸ್ಟೈಲ್ ನಿನಗೆ ಮೊದಲೇ ಗೊತ್ತಿದೆ ಅಲ್ವಾ. ಇವತ್ತು ಈ ಸಂಡೇ ಸ್ಪೆಷಲ್ ಮೀಟಿಂಗ್ನಲ್ಲಿ ನಮ್ಮಿಬ್ಬರ ನಡುವಿನ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲ್ನಲ್ಲಿ ಇರಬೇಕು. ನಿನ್ನ ಈ ಪರ್ಫೆಕ್ಟ್ ಫಿಗರ್ ಮತ್ತು ಈ ವಾತಾವರಣ ನನ್ನ ಏಕಾಗ್ರತೆಯನ್ನು ಪೂರ್ತಿಯಾಗಿ ಕಸಿದುಕೊಳ್ತಿದೆ. ಇನ್ಮುಂದೆ ಪ್ರತಿ ರಜೆ ದಿನವೂ ನಾವು ಇದೇ ರೀತಿ ಸ್ಪೆಷಲ್ ಮೀಟಿಂಗ್ ಮಾಡಬೇಕು ಅಂತ ನನಗನ್ನಿಸ್ತಿದೆ ಎಂದು ಅವಳ ಹಣೆ ಮೇಲೆ ಮುತ್ತಿಟ್ಟನು. ಸಾಕ್ಷಿಯ ಉಸಿರಾಟ ಈಗ ವೇಗವಾಗುತ್ತಿತ್ತು. ಅವಳ ಮೈಯಲ್ಲಿ ಮಿಂಚಿನ ಸಂಚಾರವಾದಂತಾಯಿತು. ಕ್ಯಾಬಿನ್ನ ಆ ಶಾಂತತೆಯ ನಡುವೆ ಇವರ ಹೃದಯದ ಬಡಿತಗಳು ಈಗ ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ಸಾಕ್ಷಿ ಅವನ ಶರ್ಟ್ನ ಬಟನ್ಸ್ಗಳೊಂದಿಗೆ ಆಟವಾಡುತ್ತಾ, ಸರ್, ನೀವು ಬಾಸ್ ಆಗಿ ಇಷ್ಟು ಹೀಟ್ ಆಗಿರ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಈ ಪವರ್ಫುಲ್ ಟಚ್ ನನ್ನನ್ನು ಪೂರ್ತಿಯಾಗಿ ಕರಗಿಸಿಬಿಡ್ತಿದೆ. ಇವತ್ತು ಈ ಪ್ರಾಜೆಕ್ಟ್ನ ಪ್ರತಿಯೊಂದು ಹಂತವನ್ನೂ ನಾವು ಇನ್ನೂ ಹಸಿಬಿಸಿಯಾಗಿ ಡಿಸ್ಕಸ್ ಮಾಡೋಣ. ನೀವು ಹೇಳಿದಂತೆ ಈ ಇಂಜಿನ್ ಇವತ್ತು ಯಾವತ್ತೂ ಇಲ್ಲದ ವೇಗದಲ್ಲಿ ಓಡಲಿದೆ. ನಾನು ನಿಮ್ಮ ಎಲ್ಲಾ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಲು ರೆಡಿಯಾಗಿದ್ದೇನೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ವಿಕ್ರಮ್ ಅವಳ ತುಟಿಗಳನ್ನು ತನ್ನ ಬೆರಳುಗಳಿಂದ ಸವರುತ್ತಾ, ಹಾಗಾದ್ರೆ ಇವತ್ತಿನ ಈ ರಿಯಲ್ ಪರ್ಫಾರ್ಮೆನ್ಸ್ ಶುರು ಮಾಡೋಣವಾ ಎಂದು ಕೆಣಕಿದನು. ವಿಕ್ರಮ್ ಸಾಕ್ಷಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಟೇಬಲ್ ಮೇಲೆ ಕುಳ್ಳಿರಿಸಿದನು. ಅವಳ ಅಂದಕ್ಕೆ ಅವನು ಪೂರ್ತಿಯಾಗಿ ಫ್ಲಾಟ್ ಆಗಿದ್ದನು. ಸಾಕ್ಷಿ, ನಿನ್ನಂತಹ ಬ್ಯೂಟಿಫುಲ್ ಅಸಿಸ್ಟೆಂಟ್ ಸಿಕ್ಕಿರೋದು ನನ್ನ ಅದೃಷ್ಟ. ಇನ್ಮುಂದೆ ಪ್ರತಿಯೊಂದು ಡೇಟಾ ಎಂಟ್ರಿಯಲ್ಲೂ ನಿನ್ನ ಈ ಹಸಿಬಿಸಿ ಮ್ಯಾಜಿಕ್ ಇರಬೇಕು. ಇವತ್ತು ಸಂಜೆವರೆಗೂ ಈ ಮೀಟಿಂಗ್ ನಡೆಯುತ್ತೆ, ನಿನಗೆ ಈ ಸ್ಪೀಡ್ ತಡೆಯೋಕೆ ಸಾಧ್ಯನಾ ಎಂದನು. ಸಾಕ್ಷಿ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡು, ಸರ್, ನೀವು ಎಷ್ಟು ಜಾಸ್ತಿ ರೇಸ್ ಮಾಡ್ತಿರೋ ಅಷ್ಟು ಜಾಸ್ತಿ ಮಜಾ ಇರುತ್ತೆ. ಈ ಮೈಲೇಜ್ ನಮಗೆ ಲೈಫ್ ಲಾಂಗ್ ಬೇಕು. ಬನ್ನಿ, ಇವತ್ತಿನ ಈ ಪ್ರೇಮದ ರಿಪೋರ್ಟ್ ಅತ್ಯಂತ ರೋಚಕವಾಗಿರಲಿ ಎಂದು ಪಿಸುಗುಟ್ಟಿದಳು. ಸಮಯ ಉರುಳುತ್ತಿತ್ತು. ಹೊರಗಡೆ ಸೂರ್ಯನ ಪ್ರಖರತೆ ಹೆಚ್ಚಾಗುತ್ತಿದ್ದರೂ ಕ್ಯಾಬಿನ್ ಒಳಗೆ ವಿಕ್ರಮ್ ಮತ್ತು ಸಾಕ್ಷಿಯ ನಡುವಿನ ಕಾವು ಮಾತ್ರ ಕಮ್ಮಿಯಾಗುತ್ತಿರಲಿಲ್ಲ. ಇವರಿಬ್ಬರ ಈ ಸಂಡೇ ಸ್ಪೆಷಲ್ ಮೀಟಿಂಗ್ ಕೇವಲ ಕೆಲಸಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಅದು ಅವರ ಭಾವನೆಗಳ ಮಿಲನವಾಗಿತ್ತು. ಆಫೀಸ್ ರೂಲ್ಸ್ ಎಲ್ಲವನ್ನೂ ಗಾಳಿಗೆ ತೂರಿದ್ದ ವಿಕ್ರಮ್ ಸಾಕ್ಷಿಯ ಸೌಂದರ್ಯದ ಬಲೆಯಲ್ಲಿ ಪೂರ್ತಿಯಾಗಿ ಸಿಲುಕಿಕೊಂಡಿದ್ದನು. ಇಬ್ಬರ ಉಸಿರಾಟದ ಸದ್ದು ಆ ಕ್ಯಾಬಿನ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಪ್ರತಿಯೊಂದು ನಿಮಿಷವೂ ಅವರಿಗೆ ಹೊಸದೊಂದು ಲೋಕವನ್ನು ಪರಿಚಯಿಸುತ್ತಿತ್ತು. ಇದು ಕೇವಲ 4ನೇ ಭಾಗದ ರೋಚಕ ಕಥೆ. ಮುಂದಿನ ಭಾಗಗಳಲ್ಲಿ ಈ ಆಫೀಸ್ ರೊಮ್ಯಾನ್ಸ್ ಇನ್ನೂ ಯಾವ ತಿರುವುಗಳನ್ನು ಪಡೆಯಲಿದೆ ಎಂಬುದು ಇನ್ನೂ ಕುತೂಹಲಕಾರಿಯಾಗಿರಲಿದೆ. ರಾತ್ರಿ 8 ಗಂಟೆಯಾದರೂ ಇವರ ಈ ಸುದೀರ್ಘ ಮೀಟಿಂಗ್ ಮುಗಿಯುವ ಲಕ್ಷಣವಿರಲಿಲ್ಲ. ಆಫೀಸ್ ಕ್ಯಾಬಿನ್ನ ಆ 4 ಗೋಡೆಗಳ ನಡುವೆ ಇವತ್ತು ಹಸಿಬಿಸಿ ಪ್ರೇಮದ ಹೂಮಳೆ ಸುರಿಯುತ್ತಿತ್ತು. ವಿಕ್ರಮ್ ಮತ್ತು ಸಾಕ್ಷಿಯ ಈ ಕೆಮಿಸ್ಟ್ರಿ ಇನ್ನೂ ಮುಗಿಯದ ಸರಣಿಯಾಗಿ ಮುಂದುವರಿಯಲಿದೆ.
ಮುಂದಿನ ಭಾಗದಲ್ಲಿ ಇವರ ಆಫೀಸ್ ರೊಮ್ಯಾನ್ಸ್ನಲ್ಲಿ ಬರಲಿರುವ ಅತಿ ದೊಡ್ಡ ಅಡ್ಡಿ ಮತ್ತು ಅದನ್ನು ಇವರಿಬ್ಬರು ಹೇಗೆ ಎದುರಿಸುತ್ತಾರೆ ಎಂಬುದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ.